ಎಲ್ಲಿಗೆ ಹೊರಟಿಲ್ಲ ಇಲ್ಲ ಬ್ಯಾಗ್ ತಗೊಂಡು? ಎಲ್ಲಿಗೆ ಅಂದ್ರೆ ಬ್ಯಾಂಗ್ಳೂರ್ಗೆ. ಅರೆ ಅದೇನೋ ನಾಳೆ ಹೋಗೋಣ ಅಂತ ಹೇಳಿದ್ನಲ್ಲ. ಇನ್ ನಾಳೆನಾದ್ರೂ ಬಾ, ನಾಡಿದ್ದಾದ್ರೂ ಬಾ, ಇಲ್ಲ ಮುಂದಿನ ವರ್ಷನಾದ್ರೂ ಬಾ, ನನಗಂತೂ ಇಲ್ಲಿ ಇರಕ್ ಆಗೋದಿಲ್ಲ. ಅದೇನೆ ಬರೋವಾಗ ಇಬ್ರು ಒಟ್ಟಿಗೆ ಬಂದು ಇವಾಗ ಒಬ್ಳೆ ಹೋದ್ರೆ ಅದೇನಂತಾರೆ? ಹೋಗೆ ಏನಾದ್ರೂ ಅನ್ಕೊಂಡ್ಲಿ, ಏನಾದ್ರೂ ಆಗ್ಲಿ, ನಾನಂತೂ ಇಲ್ಲಿರಲ್ಲ. ನೋಡ್ನಲ್ಲ ನಿಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮರ್ಯಾದೆ ಸಿಕ್ತು ನನ್ಗೆ ಅಂತ. ಅದಕ್ಕೆ ಈ ಹಳ್ಳಿಗಳು ಕಂಡ್ರೆ ನನಗಾಗಲ್ಲ. ಅದೇನೋ ಅಂತಾರಲ್ಲ, ಜಟ್ಟು ಜಾರಿ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಜಾತಿಯೊಳ್ ನೀನು. ಏನಂದೆ? ಏನಿಲ್ಲ, ನಾಳೆ ಹೋಗ್ಬೋದಿತ್ತು ಅಂದೆ. ಅಯ್ಯಯ್ಯೋ ಇಲ್ಲಪ್ಪ, ನನಗಾಗೋದಿಲ್ಲ ಇಲ್ಲಿರೋದಿಕ್ಕೆ, ನಾನು ಹೊರಡ್ತೀನಿ. ಹೌದಾ, ಸರಿ ಬಿಡು, ಹಂಗಾದ್ರೆ ಹೋಗಿರೋ, ನಾನು ಬರ್ತೀನಂತೆ. ನೀನ್ ಬರಕ್ಕಾದ್ರೂ ಬಾ, ಇಲ್ಲ ಇಲ್ಲೇ ಆದ್ರೂ ಇರು, ನಾನಂತೂ ಹೊರಡ್ತೀನಪ್ಪ. ಸರಿ ಕಣಮ್ಮ, ಹಂಗಾದ್ರೆ ಹೋಗ್ಬಾ. ಏನು ಬರೋದಾ? ಅಯ್ಯಪ್ಪ, ಈ ಜನ್ಮದಲ್ಲಿ ಇನ್ನ ಈ ಹಳಿ ಕಳಕ ಹಾಲಿಡಲ್ಲ. ನಮಗ್ ಬೇಕಾಗಿರೋದು ಅದೇ ಬಿಡು. ಏನಂದೆ? ಏನು ಇಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂದೆ. ಸರಿ ಬಾಯ್. ಸರಿ ಸರಿ ಆಯ್ತು. ಅಯ್ಯಪ್ಪ, ನಮ್ಮ ಅತ್ತೆ ಮನೆ ಕರ್ಕೊಂಬಂದೋಳ್ನ ನನ್ನ ಮಾನ ಮರ್ಯಾದೆಲ್ಲ 3 ಕಾಸು ಖರಾಜ್ ಹಾಕ್ಬಿಟ್ಲು. ಇವಳು ಸವಾಸ ಬೇಡ ಸ್ವಾಮಿ. ಇದ್ಯಾರಿದು ಶ್ ಅಂತವ್ರೆ? ಯಾರ ವಿಸಿಲ್ ಹೊಡಿತಾರದು? ಯಾರು? ಆಕಾಶ್. ಏನ್ ವಾಣಿ, ಸಿಟಿಯಿಂದ ಬಂದ್ಬಿಟ್ಟು ನಾನು ಮರ್ತು ಬಿಟ್ಟಿದ್ಯಾ ಹಿಂಗೆ? ನೀನ್ ಯಾಕೋ ಬರಕ್ ಹೋದೆ ಇಲ್ಲಿ? ನಿನ್ನ ನೋಡ್ದೆಲ್ಲ ಇರಕ್ಕಾಗ್ಲಿಲ್ಲ ಕಣೆ, ಅದಕ್ಕೆ ಬಂದ್ಬಿಟ್ಟೆ. ನಾನು ಹೇಳಿದ್ದೆ ಅಲ್ವೇನೋ 1 ವೀಕ್ ಬಿಟ್ಟು ಬರ್ತೀನಿ ಅಂತ. ನಿನ್ ನೋಡ್ದೆ ಇರಕ್ಕಾಗ್ಲಿಲ್ಲಪ್ಪ ನನಗೆ, ಅದಕ್ಕೆ ಬಂದ್ಬಿಟ್ಟೆ. ಅಯ್ಯೋ, ನಿನ್ ಮನೆ ಕಾಯುವಾಗ ಹೋಗ. ನಮ್ಮ ಅಕ್ಕ, ನಮ್ಮ ಅತ್ತೆ, ಭಾವ, ಮಂಜು ಎಲ್ಲ ಇಲ್ಲೇ ಇದ್ದಾರೆ. ಈ ಮನೆ ಹತ್ರ ಏನಕ್ಕೋ ಬಂದೆ? ಮನೆ ಅಡ್ರೆಸ್ ಯಾರೋ ಕೊಟ್ರು. ಅರೆ, ನಾನ್ ಪ್ರೀತಿಸೋ ಹುಡುಗಿ ಎಲ್ಲಿದ್ದಾಳೆ ಅಂತ ಕಂಡಿಡಿಯೋದ್ ಕಷ್ಟನಾ? ಅಲ್ಲ ಕಣೋ, ಯಾರಾದ್ರೂ ನೋಡಿದ್ರೆ ಏನ್ ಕತೆ? ಏನ್ ಕತೆ? ಮದ್ವೆ ಮಾಡಿಸ್ತಾರ ಅಷ್ಟೇ. ಅಯ್ಯೋ ನಿನ್ನ, ಅದೇನೋ ಅಂತೆ ಅಜ್ಜಿ ಗರ್ಭೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಂಗಾಗಿ ನನ್ ಚಿಂತೆ ನನಗೆ, ಇವನ್ಗೊಂಥರ ಆಟ. ಬಾರೆ ವಾಣಿ, ಏನ್ 3 ವರ್ಷದಿಂದ ಇದೇ ಭಯ ಪಟ್ಕೊಂಡ್ ಬಂದಿದ್ಯಾ? ಆಗಿದ್ದಾಗ್ಲಿ, ಸುಮ್ನೆ ಇರು, ಎಲ್ಲರಿಗೂ ಗೊತ್ತಾಗ್ಲಿ. ಆದಷ್ಟು ಬೇಗ ಮದ್ವೆ ಆಗಿ ಹನಿಮೂನ್ಗೆ ಹೋಗ್ಬಿಡಣ. ನನಗಿಲ್ಲಿ ಗಾಳಿ ಹೋಗ್ತೈತೆ, ಇವನಿಗೆ ಹನಿಮೂನ್ ಬೇರೆ. ಮತ್ತೆ ಇನ್ನೇನ್ ಮದ್ವೆ ಆಗ್ದಲ್ಲೇ ಜೀವನ ಪೂರ್ತಿ ಹಿಂಗೆ ಪ್ರೇಮಿಗಳ ತರ ಇದ್ದೋಗ್ಬಿಡದ ಏನೋ? ಸುಮ್ನೆ ಇಲ್ಲಿಂದ ಹೊರಟ್ಬಿಡು, ನಾನ್ ನಾಳೆ ಬೆಳಿಗ್ಗೆ ಹೊರಡ್ತೀನಿ ಅಂತ ಹೇಳ್ದೆ ತಾನೆ. ಆಗೋದಿಲ್ಲ ವಾಣಿ, ಇನ್ನು ನನ್ ಕಾಯಕ್ ಆಗೋದಿಲ್ಲ. ನಾನೇ ಮಾತಾಡ್ತೀನಿ ಅಂದ್ರೆ ಬೇಡ ಅಂತೀಯ, ನೀನೇ ಹೋಗಿ ಹೇಳು ಅಂದ್ರೆ ಅದು ಆಗಲ್ಲ ಅಂತೀಯ. ಇನ್ನು ಎಷ್ಟು ವರ್ಷ ಕಾಯಿಲೆ ಹೇಳು ನಾನು? ಇನ್ನೊಂದ್ ಸ್ವಲ್ಪ ದಿನ ಕಣೋ, ನಾನು ಓದಿದ್ ಮುಗ್ದ್ಬಿಡ್ಲಿ, ಆಮೇಲೆ ನಾನೇ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಂತೆ. ಮಾತಾಡು, ನನ್ನ ಫ್ರೆಂಡ್ ಅಂತನಾದ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ತಾನೆ ನೀನು. ಏನು ಇಲ್ದರೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದೆಯಪ್ಪ. ನಂಗೆ ಯಾಕೋ ಡೌಟು, ನಿನಗೆ ನನ್ನ ಮೇಲೆ ಇಷ್ಟ ಇಲ್ವೇನೋ ಅಂತ. ಹಾಗೇನು ಇಲ್ಲ ಕಣೋ. ಮೊದಲೇ ನಮ್ಮ ಅಮ್ಮನಿಗೆ ಲವ್ ಗಿವ್ ಅಂದರೆ ಆಗಲ್ಲ. ಹಂಗಂತದ್ರಲ್ಲಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನಾನು ಸಾಯಿಸೇ ಬಿಡ್ತಾರೆ. ನನಗೊಂದು ಕೆಲಸ ಆಗಿ ಲೈಫಲ್ಲಿ ಸೆಟ್ಲ್ ಆದಮೇಲೆ ಅಮ್ಮನಿಗೆ ಹೇಳಿದರೆ ಅವಾಗಲಾದ್ರೂ ಒಪ್ಕೊಂತಾರೆ ಅಂತ ಒಂದು ಆಸೆ ಅಷ್ಟೇ. ಏನಾದರೂ ಮಾಡ್ಕೋ, ನೀನು ಇವಾಗ ಕೆಲ್ಸಕ್ಕೆ ಹೋಗಿ ದುಡ್ದು ಯಾರನ್ನೂ ಸಾಕ್ಬೇಕಾಗಿಲ್ಲ, ನಮ್ಮನೇಲೇ ಬೇಕಾದಷ್ಟಿದೆ. ಇನ್ನೇನು ಬೇಕಮ್ಮ ನಿನಗೆ? ಒಳ್ಳೆ ಚಿನ್ನದಂತ ಹುಡುಗ ನಾನು, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. 3 ತಲೆಮಾರು ಕುತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಇದೆ. ಇನ್ನೇನು ಬೇಕು ಹೇಳಿ ನಿಂಗೆ? ಅಯ್ಯೋ, ಅದೆಲ್ಲ ನಿನ್ನ ಹತ್ರ ಇದೆ, ನನ್ನ ಹತ್ರ ಇಲ್ವಲ್ಲ. ಅಂದ್ರೆ ನನಗೆ ನನ್ನ ತವ್ರ ಮನೆ ಜವಾಬ್ದಾರಿನೇ ತುಂಬ ಇದೆ, ಅದನ್ನೆಲ್ಲ ನಿಭಾಯಿಸ್ಬೇಕು. ನಾನಿದ್ದೀನಲ್ಲ, ನಾನು ನೋಡ್ಕೊಂತೀನಿ ಬಿಡು. ಇಲ್ಲ ಇಲ್ಲ, ನನ್ನ ತವ್ರ ಮನೆ ಜವಾಬ್ದಾರಿನ ನಾನೇ ನೋಡ್ಕೊಬೇಕು, ಬೇರೆ ಯಾರು ನೋಡ್ಕೋಬಾರ್ದು. ಅಬ್ಬಬ್ಬಬ್ಬ, ಭಾರಿ ಸ್ವಾಭಿಮಾನಿ ಕಡೆ ನೀನು. ಹ್ಞೂ ಕಣ, ಸ್ವಾಭಿಮಾನಿನೇ ನಾನು. ಅದಕ್ಕೆ ನೋಡಿ ನೀನು ನನಗಿಷ್ಟ ಆಗಿದ್ದು. ರೀನಪ್ಪ ಪುಣ್ಯಾತ್ಮ, ಇವಾಗ ಹೋಗು, ನಾನು ನಾಳೆ ಸಿಗ್ತೀನಿ ನಿನಗೆ. ಇಲ್ಲ ವಾಣಿ, ನಾನು ಇವಾಗ ಹೋಗೋ ಮಾತೇ ಇಲ್ಲ. ನಿಮ್ಮನೇಲೇ ಇವತ್ತು ಊಟ ಮಾಡ್ಕೊಂಡೇ ಹೋಗೋದು ನಾನು. ಇದು ನಮ್ಮ ಮನೆ ಅಲ್ಲ ಕಣೋ, ನಮ್ಮ ಅಕ್ಕ ಮನೆ. ಆದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಇದ್ದು ಊಟ ಮಾಡೇ ಹೋಗೋದು. ಶೋ, ಇವನು ಏನಪ್ಪ, ಇವನ್ ಆಟ, ಇವನ್ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತೀಯಾ? ಯಾರಾದ್ರೂ ನೋಡಿದ್ರೆ ಏನ್ ಕತೆ ಹೇಳು? ಆವಾಗಲೇ ಹೇಳಿದ್ನಲ್ಲೇ, ಯಾರಾದ್ರೂ ನೋಡಿದ್ರೆ ಇನ್ನೇನು ಮದುವೆ ಮಾಡಿಸ್ತಾರೆ ಅಂತ. ನನಗೂ ಅದೇ ತಾನೇ ಬೇಕಾಗಿರೋದು. ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಕಣೋ. ವಾ, ಇದ್ಯಾರಪ್ಪ ಇದು? ನನ್ನ ತಂಗಿ ಯಾರ ಜೊತೆನೋ ಮಾತಾಡ್ತಾವಳೆ. ಯಾರಪ್ಪ ಇದು? ನೋಡೋ, ಇದು ನಮ್ಮ ಅಕ್ಕನ ಕೊಟ್ಟಿರೋ ಮನೆ. ಇಲ್ಲೆಲ್ಲ ಈ ಥರ ಎಲ್ಲ ಗಂಡು ಹುಡುಗ್ರನ್ನ ಕರ್ಕೊಬಂದು ಪರಿಚಯ ಮಾಡಿಸಿದ್ರೆ ಏನಂತಾರೆ? ಸುಮ್ಮನೆ ಇಲ್ಲಿಂದ ಹೊರಟೋಗು. ಅಯ್ಯೋ, ನಿಮ್ಮ ಅಕ್ಕ ಅಂದ್ರೆ ನನಗೆ ಅತ್ತಿಗೆ ಅಲ್ವೇನೆ? ಯಾರಪ್ಪ ಇವನು? ಅತ್ತಿಗೆ ಗಿತ್ಕೆ ಅಂತೆಲ್ಲ ಅಂತವನೇ. ಯಾರಿರ್ಬೋದು? ನೋಡು ಆಕಾಶ್, ಸ್ವಲ್ಪನಾದ್ರೂ ನಾನು ಹೇಳಿದ ಮಾತು ಕೇಳು. ಬರೀ ನಿನ್ನ ಹಠಾನೇ ನೋಡಬೇಡ, ನಿನ್ನ ತಮಾಷೆನೇ ಮಾಡಬೇಡ ನೀನು. ಸುಮ್ಮನೆ ಇರೇ ವಾಣಿ, ಇನ್ನೂ ಎಷ್ಟು ವರ್ಷ ಅಂತ ಎದ್ರಕೊಂಡು ಕಾಲ ಹಾಕೋದು? ನೋಡು, ಯಾರು ಏನೇ ಹೇಳಿದ್ರು, ಏನೇ ಬೇರೆ ಮಾಡಬೇಕು ಅಂತ ನೋಡಿದ್ರು, ನಾನು ಮಾತ್ರ ನಿನ್ನ ಬಿಟ್ಕೊಡಲ್ಲ. ನೀನೇ ನನ್ನ ಹೆಂಡತಿ, ನಾನು ಫಿಕ್ಸ್ ಆಗೋಗಿದ್ದೀನಿ. ಹೆಂಡತಿನಾ? ಅಯ್ಯೋ ಅಯ್ಯೋ ಅಯ್ಯೋ, ಶಿವಳು ನಮ್ಮನ್ನು ಏನು ಮಾಡಬೇಕು ಅಂತಿದ್ದಾಳೆ ಏನ? ನಾನೇ ನಿನ್ನ ಹೆಂಡತಿ, ಸರಿನಾ? ಇವತ್ತು ಹೋಗೋ ಮಾರಯ್ಯ, ಇವತ್ತು ಹೋಗೋ, ನಾಳೆ ಸಿಗ್ತೀನಿ, ಹೋಗೋ. ಏ ವಾಣಿ, ಅಲ್ಲಿ ನಿಂತಿರೋದು ಯಾರೇ? ಯಾರೋ ಆ ಗೋಡೆ ಸೈಡ್ ಅಲ್ಲಿ ನಿಂತವ್ರು ನೋಡಿ, ಅವ್ರು ಯಾರು? ಅಕ್ಕ.
ಅಯ್ಯೋ ಅಯ್ಯೋ ನಿನ್ ಮನೆ ಕಾಯುವಾಗ ಹೋಗ. ನನ್ನ ತಂಗಿ ಓದ್ತಾವಳೆ, ಓದ್ ಉದ್ಧಾರ ಆಗ್ತಾಳೆ ಅಂತ ನೋಡಿದ್ರೆ ಹುಡುಗನ್ ಕರ್ಕೊಂಬಂದಿದ್ಯಲ್ಲಿ. ಯಾರೇ ಇವನು, ಏನಕ್ಕೆ ಬಂದವನ ಇಲ್ಲಿಗೆ? ಅಕ್ಕ ಅದು ಇವ್ರು ನನ್ನ ಕ್ಲಾಸ್ಮೇಟ್ ಆಕಾಶ್ ಅಂತ. ಕ್ಲಾಸ್ಮೇಟ್ ಅಂದ್ರೆ ಕ್ಲಾಸಲ್ಲಿ ಇರ್ಬೇಕು, ಇಲ್ಲಿಗೇನಕ್ಕೆ ಬಂದವ್ರೆ? ಏ ಅದು ನಾನು ಹೇಳ್ತೀನಿ ಅತ್ತಿಗೆ. ಹೊತ್ಗೆನಾ? ಹ್ಞೂ ಅತ್ತಿಗೆ. ಇವಳು ನನಗೆ ಹೆಂಡ್ತಿ ಅಂದರೆ ಇವಳು ಅಕ್ಕ, ನೀವು ನನಗೆ ಅತ್ತಿಗೆ ತಾನೆ. ನಾನು ವಾಣಿ 3 ವರ್ಷದಿಂದ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ, ಮದುವೆನೂ ಮಾಡ್ಕೊಬೇಕು ಅಂತಿದ್ದೀವಿ. ಈ ನಿಮ್ಮ ತಂಗಿ ವಾಣಿದಳು ನೋಡಿ, ಭಾರಿ ಸ್ವಾಭಿಮಾನಿ. ನಾನು ನಿಮ್ಮನೆ ಜವಾಬ್ದಾರಿ ತಗೊತೀನಿ ಅಂದರೆ ಬೇಡ ಅಂತಾಳೆ, ನಾನೇನಾದರೂ ಸಹಾಯ ಮಾಡ್ತೀನಿ ಅಂದರೆ ಬೇಡ ಅಂತಾಳೆ. ಅವಳೇ ದುಡ್ದು ಅವಳೇ ಸಂಪಾದನೆ ಮಾಡಿ ಅವ್ರ ತವ್ರ ಮನೆ ಉದ್ಧಾರ ಮಾಡಬೇಕಂತೆ. ನೋಡಿ, ನೀವಾದರೂ ಹೇಳಿ, ನೀವಾದರೂ ನಮ್ಮ ಮದುವೆ ಮಾಡಿಸಿ. ಇದೇನೇ ಇದೀವ್ ನಿಮ್ಗೆ ಮಾತಾಡ್ತಾನೆ? ಅಯ್ಯೋ ಅಕ್ಕ, ಅವ್ನು ಹಂಗೆ ಅಕ್ಕ ಮಾತಾಡೋದು. ಹಂಗೆ ಮಾತಾಡಿನೇ ನಾನು ಪಟಾಯಿಸ್ಕೊಂಬಿಟ್ಟ. ಅದು ಇವನು ತುಂಬ ಒಳ್ಳೆ ಹುಡ್ಗನಕ್ಕ. ಇವ್ನಿಗೆ ನನ್ನ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ನನಗೂ ಇವನಂದ್ರೆ ತುಂಬ ಇಷ್ಟ. ಏನೇ ಹೇಳ್ತಾ ಇದೀಯ? ಮತ್ತೆ ಇಷ್ಟು ದಿನ ನಂಗೆ ಇದ್ರ ಬಗ್ಗೆ ಯಾಕೆ ಏನು ಹೇಳಿಲ್ಲ? ಅದು ಅಕ್ಕ, ಎಲ್ಲ ಓದ್ ಮುಗಿದಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ನಿಂಗೂ ಅಮ್ಮನಿಗೂ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಇವ್ನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅಯ್ಯೋ ಅತ್ತಿಗೆ, ನಂಬೇಡಿ ಇವಳು ನಂಬೇಡಿ. ಇವಳು ಹೇಳೋ ಹೊತ್ತಿಗೆ ನಾನು ಮುದುಕಾಗೋಗಿರ್ತೀನಿ. ನೀವಾದರೂ ಕರುಣೆ ತೋರಿಸಿ ಅದಕ್ಕೆ, ನನಗೇನು ಕಮ್ಮಿ ಇಲ್ಲ. ನಾನಿವಾಗ ಓದ್ತಾ ಇದ್ದೀನಿ, ಮುಂದಿನ ವರ್ಷ ನನಗೆ ಜಾಬ್ ಆಗೋಗುತ್ತೆ. ಜಾಬ್ ಆದ್ರೂ ಕೆಲಸ ಮಾಡಲೇಬೇಕು ಅಂತ ಏನಿಲ್ಲ. ನಮ್ಮದೇ 4-5 ಕಂಪ್ನಿ ಇದೆ, ಅದನ್ನೇ ನೋಡ್ಕೊಂಡ್ರೆ ಸಾಕು. ಇವಳಿಗೋಸ್ಕರ ನಾನು ಇವಳಿಂದೇ ಬಿದ್ದಿದ್ದೀನಿ. ನಮ್ಮಪ್ಪ ಆರಾಮಾಗಿ ಇಲ್ಲೇ ಕೆಲಸ ಮಾಡು ಬಾ, ನೀನು ಓದ್ತಿರೋದು ಸಾಕು ಅಂತ ಹೇಳ್ತಿದ್ದಾರೆ. ನಾನು ಇವಳು ನೋಡೋಕ್ಕೋಸ್ಕರ ಡೈಲಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇವಳಿಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನೀವಾದರೂ ಹೇಳಿ, ನೀವಾದರೂ ನಮ್ಮ ಅತ್ತೆ ಕೈಲಿ ಮಾತಾಡಿ ಈ ಮದುವೆಗೆ ಒಪ್ಪಿಸ್ಬಿಡಿ ಅತ್ತಿಗೆ. ನಿಮ್ಮ ತಂಗಿನ ರಾಣಿ ನೋಡ್ಕೊಂಡಂಗೆ ನೋಡ್ಕೊತೀನಿ. ಏನೇ ಇದು, ಇವನು ಯಾಕೋ ಬಿಟ್ರೆ ಇಲ್ಲೇ ಮದುವೆ ಆಗಂಗೆ ಕಾಣ್ತವನೇ. ಲೇ ಬಾಯಿ ಮುಚ್ಕೊಂಡಿರೋ, ಯಾವಾಗೂ ನಿಂಗೆ ತಮಾಷೆನೆ. ಅಯ್ಯೋ ತಮಾಷೆ ಏನೇ ಬಂತಿದ್ರಲ್ಲಿ, ಇರೋದನ್ನೇ ಹೇಳ್ದೆ ತಾನೇ. ಅಕ್ಕ ಇವ್ನು ಹಿಂಗೆ ಅಕ್ಕ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ತುಂಬ ಒಳ್ಳೆ ಹುಡುಗನಕ್ಕ ಇವನು. ನನಗೂ ಇವನಂದ್ರೆ ಇಷ್ಟ. ನೀನೇ ಅಮ್ಮನ ಹತ್ರ ಮಾತಾಡ್ಬೇಕಕ್ಕ. ಅಯ್ಯೋ ಶಿವನೇ, ನಂಗೇನಪ್ಪ ಇದು? ಹ್ಞೂ ಅತ್ತಿಗೆ, ನೀವೇ ಅತ್ತೆ ಹತ್ರ ಮಾತಾಡಬೇಕು ಅತ್ತಿಗೆ. ನಮ್ಮ ಅತ್ತೆ ಏನಾನ ಈ ಹುಡುಗನ್ ನೋಡಿದ್ರೆ ಏನೇ ಗತಿ? ನಿಮ್ಮ ಅತ್ತೆ ನೋಡಿದ್ರೆ ಏನು ಗತಿ? ನಮ್ಮ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ತಾರಷ್ಟೇ. ಹುಡುಗ ಭಾರಿ ಪಾಸ್ಟ್ ಅವನೇ. ಹಂಗಲ್ಲಪ್ಪ, ನಿಮ್ಮ ಮನೆಯವ್ರ ಕೈಯಲ್ಲೂ ಮಾತಾಡ್ಬೇಕಲ್ಲ, ಅವ್ರಿಗೂ ಇಷ್ಟ ಆಯ್ತಾ ಇಲ್ಲ ಮದುವೆ? ಅಯ್ಯೋ ಅತ್ತಿಗೆ, ನೀವು ಒಪ್ಪಿಗೆ ಕೊಡಿ ಸಾಕು. ನೀವು ನಿಮ್ಮ ಮನೆಯವ್ರು ಒಪ್ಪಿಗೆ ಕೊಡಿ ಸಾಕು. ನಮ್ಮ ಮನೆಯವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೀವು ಯಾವತ್ತು ಹೆಣ್ಣು ನೋಡೋಕೆ ಬರೋಕ್ಕೆ ಹೇಳ್ತೀರ ಅವತ್ತು ನಾವು ಬರ್ತೀವಿ. ಸರಿನಪ್ಪ, ಆಯಿತು. ನಾನು ವಾಣಿ ಹತ್ರ ಮಾತಾಡಿ ನಿಮಗೆ ತಿಳ್ಸಕ್ಕೆ ಹೇಳ್ತೀನಿ. ನೀವು ಇವಾಗ ಹೊರಡಿ. ಆಹಾ, ಅಲ್ಲ ಅತ್ತಿಗೆ, ಅಳಿ ನಿಂಗೇನು ಉಪಚಾರ ಮಾಡೋದು? ಏನೋ ಒಳಗೆ ಕರೆದು ಊಟ ಹಾಕ್ತೀರಾ ಅಂತ ಅನ್ಕೊಂಡ್ರೆ ಇಲ್ಲಿಂದನೇ ಹೋಗಿ ಅಂತೀರಲ್ಲ. ಏಯ್, ಊಟ ಅಂತೀಯಲ್ಲ, ಹೋಗಲ್ಲ ಹೋಟ್ಲಲ್ಲಿ ತಿನ್ನೋಗ. ಹೋಟ್ಲಲ್ಲಿ ತಿನ್ನಕ್ಕೆ ನನಗೇನೆ ಬರ, ಹೋಗಿ 5 ಸ್ಟಾರ್ ಹೋಟ್ಲಲ್ಲೇ ತಿಂತೀನಿ. ನಮ್ಮ ಅತ್ತೆ ಮನೇಲಿ ತಿನ್ನಬೇಕು ಅನ್ನೋ ಆಸೆ ಇರಲ್ಲೇನೆ. ಇವನಿಗೆ ಯಾವಾಗ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಂಗಲ್ಲಪ್ಪ, ಊಟ ಹಾಕಕ್ಕೇನು ಇಲ್ಲ. ನಾವು ಸುಮ್ಮನೆ ನಮ್ಮ ಅತ್ತೆ ಇರ್ತಾರ, ಅವರು ನೋಡಿ ಏನಾದರೂ ಅನ್ಕೊಂಡ್ರೆ ಅಂತ ಅಷ್ಟೇ. ಓ ಹೌದಾ? ಸರಿ ಬಿಡಿ, ಹಂಗಾದ್ರೆ ಹೆಣ್ಣು ಕೇಳೋಕ್ಕೆ ಒಂದೇ ಸಲ ಬಂದ್ಬಿಡ್ತೀವಿ. ಅವತ್ತೇ ಭರ್ಜರಿ ಊಟ ಮಾಡಿಸ್ಬಿಡಿ. ಸರಿ ಕಣಪ್ಪ, ಆಯಿತು. ಏನೇ ಚಿನ್ನ, ಬರ್ಲಾ ನಾನು? ಹೋಗ ಮರಯ್ಯ, ಹೋಗ ಮೊದಲಿಲ್ಲಿಂದ. ಅಯ್ಯಪ್ಪ, ಎಲ್ಲ ಹುಡುಗಿರು ನಮ್ಮ ಗಂಡ ಆಗೋನು ಪಕ್ಕದಲ್ಲಿ ಇರಲಿ ಅಂದರೆ ಇವಳು ಹೋಗೋ ಅಂತಾನೆ ಅಂತಾಳೆ. ಅಲ್ಲ ಕಣೆ ವಾಣಿ, ಈ ಹುಡುಗ ನೋಡಿದ್ರೆ ತುಂಬ ಹುಡುಗಾಟಿಕೆ ಅನಿಸ್ತೈತೆ. ಇವನಿನ್ನ ಅದೆಂಗೆ ನಮ್ದೆ? ಹ್ಞೂ ಅಕ್ಕ, ಹುಡುಗಾಟಿಕೆನೆ ಒಂದು ಸ್ವಲ್ಪ. ಆದ್ರೆ ಒಳ್ಳೆ ಹುಡುಗಕ್ಕ, ಒಂದು ಸ್ವಲ್ಪನೂ ಕೆಟ್ಟ ಬುದ್ಧಿ ಏನೂ ಇಲ್ಲ. ನಾನೇ ನೋಡಿದ್ದೀನಲ್ಲ 3 ವರ್ಷದಿಂದ, ತುಂಬ ಒಳ್ಳೆಯವನು. ಏನೋಪ್ಪ, ನಂಗೆ ಯಾಕೋ ತುಂಬ ಭಯ ಆಗ್ತೈತಲ್ಲಮ್ಮಯ್ಯ. ಇಲ್ಲಕ್ಕ, ನನ್ನ ಮೇಲೆ ನಂಬಿಕೆ ಐತೈತಾನೆ ನಿಂಗೆ. ನಾನು ಅಂತ ಇಂಥ ಹುಡುಗರನ್ನ ಇಷ್ಟಪಡ್ತೀನ? ನೀನೇ ಹೇಳು. ಇವನು ಒಂದು ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾನೆ ಅಷ್ಟೇ, ತುಂಬ ಒಳ್ಳೆ ಹುಡುಗ. ಸರಿ ಬಿಡಮ್ಮ, ಈಗ ಏನು ಮಾಡೋದು ಅಂತ? ಏನಿಲ್ಲಕ್ಕ, ಮದುವೆಗಿದ್ರೆ ಎಲ್ಲ ಇವಾಗೆ ಆಗಲ್ಲ. ಇನ್ನೊಂದು 2 ವರ್ಷ ಮನೆ ಜವಾಬ್ದಾರಿಯಲ್ಲೇ ನಿಭಾಯಿಸಿ ಆಮೇಲೆ ಮದುವೆ ಆಗ್ತೀನಿ. ಮತ್ತು ಅವ್ನು ತುದಿಗಾಲಲ್ಲೇ ಇದ್ದಾನಲ್ಲೇ. ಅಯ್ಯೋ, ಅವ್ನು 3 ವರ್ಷದಿಂದ ತುದಿಗಾಲಲ್ಲೇ ಇದ್ದಾನೆ. ಅವನ ಕತೆ ಬಿಡು. ಫಸ್ಟು ಅಪ್ಪನ ಮನೆ ಸಾಲ ಎಲ್ಲ ತೀರಿಸಿ ಆಮೇಲೆ ಮದುವೆ ಆಗ್ತೀನಿ. ನೀನೇ ಅಮ್ಮನ ಹತ್ರ ಮಾತಾಡ್ಬೇಕಕ್ಕ. ಸರಿ ಬಿಡಮ್ಮ, ನೀನು ಊರಿಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ, ನೋಡೋಣ, ಅವಾಗ ಮಾತಾಡೋಣ. ಸರಿ ಅಕ್ಕ, ಆಯಿತು. ಅಲ್ಲಿ ತನಕ ಜೋಪಾನ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ, ಆಯಿತಾ? ಯಾರನ್ನೂ ಜಾಸ್ತಿ ನಂಬೋದು ಬೇಡ. ಸರಿ ಅಕ್ಕ, ಆಯಿತು. ಸರಿ ನಡಿ, ಆಚೆನೇ ಏನೋ ನೀನು ಮಾತಾಡ್ತಿದ್ದಾರೆ ಅಂತ ಅನ್ಕೊಂತೈತೆ ಅತ್ತೆ, ಒಳಕೋಗೋಣ. ನಡಿ. ಹಂಗಂತ ನಿನ್ನ ಫ್ರೆಂಡ್ ಅಲ್ಲೇ? ಅಯ್ಯ, ಅವಳು ಓದ್ಲು ಬಿಡು. ಇದೇನಮ್ಮಯ್ಯ, ಯಾರಿಗೂ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟವಳೆ. ಅಯ್ಯೋ, ಅವಳ ಕತೆನೇ ಅಷ್ಟು ಬಿಡು, ಅವಳು ಹೋಗ್ಲಿ, ಸುಮ್ಮನೆ ಇರು. ಇಲ್ಲಿದ್ದರೆ ಸುಮ್ಮನೆ ನಿಮ್ಕೊಂಡು ಕೆಟ್ಟ ಹೆಸರು. ಅಯ್ಯಯ್ಯಪ್ಪ, 3 ದಿನದಿಂದ ನನಗೂ ಸಾಕಾಗೋಯ್ತು. ಪಾಪ ನಮ್ಮ ಮಂಜುನು ಹೊಡೆದ್ಬಿಟ್ಟೆ ನಾನು. ನೀನೊಬ್ಳು ಮಾಡೋ ಕೆಲಸ ಇಲ್ಲದೆ ಪಾಪ ಹುಡುಗು ನೋಡ್ತಿದ್ಯಾ. ಅವ್ನು ಮಾಡಿರೋದೇನು ತಪ್ಪಿಲ್ಲ ಬಿಡು. ಅದೇ. ಸರಿ ಅಮ್ಮಯ್ಯ, ನಡಿ, ಒಳಕ್ಕೆ ನಡಿ.